ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಿ ಅಂತ ಬಯಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಿಲ್ಲ, ನಾವು ಶ್ರೀರಂಗಪಟ್ಟಣದ ಹತ್ರ ಇರೋ ಆರತಿ ಉಕ್ಕುಡಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಆರತಿ ಉಕ್ಕುಡಕ್ಕೆ ಸಾಮಾನ್ಯವಾಗಿ ಅಮಾವಾಸ್ಯೆ, ಹುಣ್ಣಿಮೆ ಎಲ್ಲ ನಾರ್ಮಲ್ ಡೇಸಲ್ಲೂ ಹೋಗ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ದಿನ ಜಾಸ್ತಿ ಹೋಗ್ತಾರೆ. ಅಂದರೆ ಕೆಟ್ಟ ದೃಷ್ಟಿ ಇದ್ದರೆ ಆ ಟೈಮಲ್ಲಿ ತಡೆ ಓಡಿಸ್ಕೊಂಡು ಬಂದರೆ ಬೇಗ ನಿವಾರಣೆ ಆಗುತ್ತೆ ಅನ್ನೋದೊಂದು. ಸೊ ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ ನಾವು ಹೋಗ್ತಾಯಿದ್ವಿ. ಬಟ್ ಇವತ್ತು ಅಮಾವಾಸ್ಯೆ ಇಲ್ಲ, ಏನಿಲ್ಲ. ಹಾಗೆ ಸುಮ್ಮನೆ ಮಗನಿಗೆ ಸ್ವಲ್ಪ ಲೈಟಾಗೇನೋ ವಾಮಿಟಿಂಗ್ ಮಾಡ್ಕೋತಾ ಇತ್ತು. ಸೊ ಸ್ಕೂಲಿಗೆ ಕಳಿಸಿರಲಿಲ್ಲ, ಮನೇಲೇ ಇದ್ದ. ಹಾಗಾಗಿ ಹೆಂಗೂ ಮನೇಲಿದ್ದಾನಲ್ಲ, ಮತ್ತು ಹುಷಾರಾಗಿದ್ದ. ಸೊ ಹಾಗಾಗಿ 11 o'clock ಹಂಗೆ ಅವನಿಗೂ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಕೊಂಡು ಹೋಗಿ ಒಂದು ತಡೆ ಹೊಡ್ಸ್ಕೊಂಬಂದ್ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟು ಬಂದ್ವಿ. ನಾವು ಮನೇನ 11 o'clock ಹಂಗೆ ಬಿಟ್ಟಿದ್ವಿ. ಇಲ್ಲಿ ಬರೋ ಅಷ್ಟರಲ್ಲಿ ಒಂದು 12:10 ಆಗಿತ್ತು. ಇನ್ನು ಬಂದು ಪಾರ್ಕಿಂಗ್ ಎಲ್ಲ ಮಾಡಿ ದರ್ಶನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ಸ್ವಲ್ಪ ಮಟ್ಟಿಗೆ ರಶ್ ಇತ್ತು, ಅಷ್ಟೇನು ರಶ್ ಇರಲಿಲ್ಲ. ಸ್ವಲ್ಪ ಮಟ್ಟಿಗೆ ರಶ್ ಇತ್ತು. ಹಿಂಗೆ ನಾವು ಫ್ರೀಯಾಗಿರುತ್ತೆ, ನಾರ್ಮಲ್ ಡೇಸಲ್ಲಿ ಹೋದ್ರಿ ಅನ್ಕೊಬತ್ತೀವಿ, ಹಂಗೆ ಸುಮಾರು ಜನ ಬರ್ತಾರಲ್ವ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ರಶ್ ಇತ್ತು. ಇನ್ನು ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡಬೇಕು. ಪೂಜೆ ಅಂತೂ ನಾವು ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಗಳಿಗೆ ಹೋದರೆ ಪೂಜೆ ಮಾಡಿಸೋದಕ್ಕೆ ಹೋಗಲ್ಲ. ಹಣ್ಣು ಕಾಯಿ ತೊಗೊಂಡು ಅದೇ ದುಡ್ಡನ್ನ ಹುಂಡಿಗೆ ಹಾಕ್ಸ್ಬಿಟ್ಟು ಮಕ್ಕಳ ಕೈಲಿ ದರ್ಶನ ಮಾಡಿಕೊಂಡು ಬರ್ತೀವಿ. ಸೊ ಹಾಗಾಗಿ ಇಲ್ಲೂ ಕೂಡ ಹಣ್ಣು ಕಾಯಿ ತೊಗೊಂಡು ಏನೂ ಪೂಜೆ ಮಾಡಿಸ್ತಲ್ಲ, ದರ್ಶನ ಮಾಡಿಕೊಂಡು ಆಮೇಲೆ ತಡೆ ಓಡಿಸ್ಕೊಂಡು ಬರಬೇಕು. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ತಡೆ ಓಡಿಸೋದಂತೂ ತುಂಬ ಫೇಮಸ್ಸು. ಅಮಾವಾಸ್ಯೆ ಹುಣ್ಣಿಮೆಲಂತೂ ಬಂದರೆ ಬೆಳಗಿನ ಜಾವ 3 ಗಂಟೆಯಿಂದನೇ ರಶ್ ಇರ್ತಾರೆ, ಫುಲ್ ರಶ್ ಇರುತ್ತೆ. ಸೊ ಹಾಗಾಗಿ ನಾವು ಅಮಾವಾಸ್ಯೆ ಹುಣ್ಣಿಮೆ ದಿನ ಬರೋಕ್ಕೆ ಹೋದರೆ ಮಿಸ್ ಆಗಿ ಬಂದರೆ ಸಂಜೆ ಮೇಲೆ ಬರ್ತೀವಿ. ಸಂಜೆ ಮೇಲೆ ಸ್ವಲ್ಪ ಮಟ್ಟಿಗೆ ರಶ್ ಕಮ್ಮಿ ಇರುತ್ತೆ ಅಂಥೇಳಿ ಈ ಸರಿ ಅದೇ ಅಮಾವಾಸ್ಯೆ ಹುಣ್ಣಿಮೆ ಏನಿಲ್ಲ, ಮಾಮೂಲಿ ನಾರ್ಮಲ್ ಡೇಸಲ್ಲಿ ಬಂದಿದ್ದೀವಿ. ಒಂದು 3 ಲೈನ್ ಅಷ್ಟು ರಶ್ ಇತ್ತು. ಸೊ ಅಂತೂ ಇಂತೂ ಲೈನಿಗೆ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಿಂತ್ಕೊಂಡ್ವಿ. ಇಲ್ಲಿಂದ ಮುಂದಕ್ಕೆ ವಿಡಿಯೋನ ಮಾಡೋಂಗಿಲ್ಲ ಅಂಥೇಳಿ ಆಲ್ರೆಡಿ ಎಲ್ಲ ಕಡೆ ಪೋಸ್ಟ್ ಹಾಕಿದ್ರು. ಸೊ ಹಾಗಾಗಿ ಇಲ್ಲಿಂದನೇ ವಿಡಿಯೋ ಮಾಡ್ಕೊಂಡ್ವಿ. ಇಲ್ಲಿ ದೇವರು ಬಂದು ಅಹಲ್ಯಾದೇವಿ ಅವರ ಮೂರ್ತಿನ ಪೂಜೆ ಮಾಡೋದಿಲ್ಲಿ ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಇನ್ನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ತಡೆ ಓಡಿಸೋದಕ್ಕೆ ಪೂಜೆ ಸಾಮಾನು ತೊಗೊಂಡು ಹೋಗಬೇಕು. ತಡೆ ಓಡಿಸೋದು ನಾನು ಅನ್ಕೋತೀನಿ ಸ್ವಲ್ಪ ಮಟ್ಟಿಗೆ ಇಲ್ಲೂ ರಶ್ ಇದ್ದಾರೆ ಅಂದರೆ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ರಶ್ ಇರ್ತಾರೆ ಅಂತ ಅನ್ಕೊತೀನಿ. ಹೋದ್ವಿ, ಫೈನಲಿ ತಡೆ ಸಾಮಾನು ತೊಗೊಳ್ಳೋಣ ಅಂತೇಳಿ ಹೋದ್ವಿ. ತಡೆ ಸಾಮಾನು ತೊಗೊಂಡು ಇನ್ನು ತಡೆ ಓಡಿಸೋದಕ್ಕೆ ಹೋಗಬೇಕು. ತಡೆ ಓಡಿಸೋ ಪ್ರೊಸೀಜರ್ ಅಂತೂ 2 ಕಡೆ ಇರುತ್ತೆ. ಚೇಂಜ್ ಇಟ್ಕೊಂಡು ಹೋದರೆ ಬೆಟರ್. ಇಲ್ಲೆಲ್ಲ 10 rupees ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಚೇಂಜ್ ಇಟ್ಕೊಂಡು ಹೋಗಬೇಕು. ಇನ್ನು ಇಲ್ಲಿ ಬಂದು ಕಾಲು ತೊಳ್ಕೊಂಡು, ಅಂದರೆ ಮಡಿಕೆಯಲ್ಲಿ ತಳ್ಳಿಸ್ಬಿಟ್ಟು ಕಾಲು ತೊಳಿಸಿ ಕಳಿಸ್ತಾರೆ, ಕಳೀತು ಅಂತೇಳಿ. ಇನ್ನು ಇಲ್ಲಿಂದ ಮುಂದಕ್ಕೆ ಹೋದರೆ ಇನ್ನೊಂದು ಪ್ರೊಸೀಜರು. ಇನ್ನು ಮಿಕ್ಕಿದ್ದು ಕಾಯಿ ಮಡಿಕೆ ಎಲ್ಲ ಇರ್ತಲ್ಲ, ಅದನ್ನೆಲ್ಲ ಹೊಡೆದು ಮೊಟ್ಟೆ ಹೊಡೆದು ಕಳಿಸ್ತಾರೆ. ಸೊ ಆ ಸೆಕೆಂಡ್ನೇ ಪ್ರೊಸೀಜರ್ಗೆ ಈಗ ನಾವು ಮಾಡಿಸ್ಕೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು ಆಗುತ್ತೆ 1-2 minutes ಅಷ್ಟು ಫಸ್ಟ್ನೇ ಪ್ರೊಸೀಜರಿಂದ 2ನೇ ಪ್ರೊಸೀಜರ್ಗೆ ನಡ್ಕೊಂಡು ಹೋಗಬೇಕು. ಇನ್ನು ಅಲ್ಲಿ ಹೋಗ್ಬಿಟ್ಟು ತಡೆ ಓಡಿಸ್ಕೊಂಡು ಇದು ಸೆಕೆಂಡ್ನೇ ಪ್ರೊಸೀಜರು. ಇಲ್ಲಿ ವಿಡಿಯೋನು ಮಾಡೋಕ್ಕೆ ಹೋಗಲಿಲ್ಲ, ನಾನು ಮೊಟ್ಟೆಲ್ಲ ಹೊಡಿತಾ ಇರ್ತಾರಲ್ಲ, ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ. ಬರ್ತಾ ಇರದೆ ಹೋಗ್ಬೇಕಾದ್ರೆ ಆಟ ಸಾಮಾನು ಅಂತ ಕೇಳಿದ್ಲು. ಸೊ ಹಾಗಾಗಿ ಅವಳಿಗೆ ಒಂದು ಕಿಚನ್ ಸೆಟ್ ಏನು ಇರಲಿಲ್ವಲ್ಲ ಆಟ ಸಾಮಾನು, ಸೊ ಅದೊಂದು ತಗೊಟ್ವಿ. ಬಟ್ ಅವಳ ಮೈಂಡಲ್ಲಿ ಇದ್ದಿದ್ದು ಬೇರೆ, ಬಬಲ್ಸ್ದು. ಅದನ್ನು ತೋರಿಸಿದ್ಲು, ಅದನ್ನೇ ತೊಗೋತಾ ಇದ್ಲು. ಅದನ್ನು ಮನೆ ಹತ್ರ ಮೊನ್ನೆ ಒಂದು ಹುಡುಗಿ ಬಬಲ್ಸ್ನ ರೋಡಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ಲು, ಅದನ್ನು ನೋಡಿಬಿಟ್ಟಿದ್ಲು. ಅವತ್ತೇ ಕೇಳಿದ್ಲು. ಬಟ್ ನಾನು ಕೂಡ ಆ ಕ್ಷಣಕ್ಕೆ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಎಲ್ಲರೂ ಹೋದಾಗ ತಗೊಡ್ತೀನಿ ಮಗಳೇ ಅಂತ. ಬಟ್ ನನಗೆ ಇಲ್ಲಿರೋದನ್ನು ಅಬ್ಸರ್ವ್ ಮಾಡಿಲ್ಲ. ಬಟ್ ಅವಳು ನೋಡಿ ಒಂದು ಸತಿ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಹೋದಾಗ ಅದು ತೊಗೋಬೇಕು ಅನ್ನೋ ಮೈಂಡಲ್ಲಿ ಇಟ್ಕೊಂಡು ಅವಳೇ ತೋರಿಸಿ ಅಲ್ಲಿರೋದನ್ನು ಅದನ್ನು ತೊಗೊಂಡ್ಲು. ಇನ್ನು ಇದನ್ನು ತೊಗೊಂಡ್ಬಿಟ್ಟಿದ್ವಲ್ಲ, ಇರಲಿ ಬಿಡು ಅಂತೇಳಿ ಅವಳ ಹತ್ರ ಇದು ಆಟ ಸಾಮಾನು ಇರಲಿಲ್ಲ, ಇರಲಿ ಅಂತೇಳಿ ಇಟ್ಕೊಂಡ್ವಿ. ಇನ್ನು ಇವಳು ತೊಗೊಟ್ರೆ ಮಗಂಗೆ ಅವನು ಪಾಪ ಬೇಜಾರು ಮಾಡ್ಕೋತಾನೆ. ನಾನು ಎಲ್ಲ ಒಂದು ಕಡೆ ಏನೋ ನೋಡಿದ್ದೀನಿ, ನೋಡ್ಕೊಂಬರ್ತೀನಿ ಅಂತ ಹೋದ. ಬಟ್ ಅವನಿಗೆ ಅಲ್ಲೇನೂ ಇಷ್ಟ ಆಗಲಿಲ್ವೇನೋ, ಬಂದು ಬೇಡ ಅಂತ ಹೇಳ್ದ. ಇನ್ನು ಮಕ್ಕಳಿಗೆ ಹಿಂಗೆ ಎಲ್ಲ ಕಡೆ ಹೋದಾಗೆಲ್ಲ ಆಟ ಸಾಮಾನು ಅಂದರೆ ಮನೆ ತುಂಬ ಆಟ ಸಾಮಾನುಗಳೇ ತುಂಬ ಹೋಗ್ತವೆ. ಅವಳ ಹತ್ರ ಇರಲಿಲ್ವ ಅಂಥೇಳಿ ಇದನ್ನು ತೊಗೊಂಡ್ವಿ. ಇನ್ನು ಇಲ್ಲಿಂದ ಮುಗಿಸ್ಕೊಂಡು ತಡೆ ಓಡಿಸೋದು ಬುಟ್ಟಿನ ವಾಪಸ್ ಅವರಿಗೆ ಕೊಟ್ಬಿಟ್ಟು, ಅಜ್ಜಿಗೆ ಕೊಟ್ಬಿಟ್ಟು ಮನೆ ಕಡೆಗೆ ಹೊರಡಬೇಕು. ಇನ್ನು ಇವಳು ಬಬಲ್ಸ್ನಂತೂ ತೊಗೊಂಡ್ಮೇಲೆ ಅಲ್ಲಿ ಮೈಂಡಲ್ಲಿ ಇತ್ತಲ್ಲ ಊದಬೇಕು ಅನ್ನೋದು, ಊದಿಸು ಅಂತ ಕೇಳ್ತಾನೆ ಇದ್ಲು. ಅವ್ರ ಅಣ್ಣ ಸ್ವಲ್ಪ ಹೊತ್ತು ಆಟಾಡಿಸ್ತಾ ಆಮೇಲೆ ಕ್ಲೋಸ್ ಮಾಡಿ ಇನ್ನು ಹೊರಡೋಣ, ಮನೇಲಿ ಆಟಾಡುವೆ ಅಂಥೇಳಿ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೊರಟ್ವಿ. ಈಗ ಇಲ್ಲಿಂದ KRS ರೂಟಲ್ಲಿ ಮತ್ತೆ ರಿಟರ್ನ್ ಹೋಗ್ತಾಯಿದ್ವಿ. KRS ರೂಟಲ್ಲಿ ಹೋಗೋದ್ರಿಂದ ಅಲ್ಲಿ ಫಿಶ್ದು ಸ್ಟಾಲ್ಗಳಿರ್ತವೆ, ಅಲ್ಲಿ ಫಿಶ್ ತಿನ್ಕೊಂಡು ಹೋಗೋಣ ಅಂಥೇಳಿ ಹಸ್ಬೆಂಡ್ ಹೇಳಿದ್ರು. ಹಸ್ಬೆಂಡು ಮತ್ತು ಮಗ ಫಿಶ್ ತಿನ್ನಲೇಬೇಕು ಅಂತೇಳಿ ಹಠ ಮಾಡಿದ್ರು. ನಾನೇನು ಬೇಡ, ಮನೆಗೆ ಹೋಗಿ ಊಟ ಮಾಡೋಣ ಅಂತಂದ್ವಿ.
ಬಟ್ ಅವ್ರು ಹಠ ಮಾಡ್ತಿರಲ್ಲ, ಇನ್ನು ನನ್ನ ಒಪಿನಿಯನಿಂದ ಏನು ಅಂತೇಳಿ ಆಯಿತು ಅಂತೇಳಿ ನಾನು ಒಪ್ಕೊಂಡು ಹೊರಟ್ವಿ. ನೋಡಿ, ಇದು ಫಿಶ್ ಸ್ಟಾಲ್ಗಳಿರ್ತವೆ ಇಲ್ಲೆಲ್ಲ, ಚೆನ್ನಾಗಿರುತ್ತೆ. ಅಂದರೆ ಈ ಕಡೆ ಕೇರಿಸು ಮತ್ತು ಬೇರೆ ಎಲ್ಲರೂ ಬಂದಾಗ ನಾವು ಫಿಶ್ ತಿಂದು ಹೋಗ್ತೀವಿ. ಆರತಿ ಕುಡಿದು ಬಂದ್ಬಿಟ್ಟು ಫಿಶ್ ತಿಂತಿದ್ದಾರೆ ಅಂತ ಅಂದ್ಕೋಬೇಡಿ. ಆರತಿ ಕುಡ್ದಲ್ಲಿ ಸಾಮಾನ್ಯವಾಗಿ ನಾನ್ ವೆಜ್ದು ಪರ ಮತ್ತು ಹರಕೆಗಳೆಲ್ಲ ತೀರಿಸ್ಕೊಂಡು ದರ್ಶನ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ಮರಿ ಹೊಡಿಯೋದು, ಕೋಳಿ ಕುಯ್ಯೋದು ಇದೆಲ್ಲ ಮಾಡ್ತಾಯಿರ್ತಾರೆ. ಸೊ ಹಾಗಾಗಿ ಏನೂ ಆಗೋಲ್ಲ ಅಂಥೇಳಿ ಹಸ್ಬೆಂಡು ತಿನ್ಕೊಂಡು ಹೋಗೋಣ ಅಂಥೇಳಿ ಬಂದರು. ಇನ್ನು ಫಿಶ್ ಆರ್ಡ್ರ್ ಮಾಡಿದ್ವಿ. ಇವಳು ಜ್ಯೂಸ್ ಬಾಟ್ಲಿತ್ತು, ಜ್ಯೂಸ್ ಕುಡಿತಾಯಿದ್ಲು. ಇನ್ನು ಇವಳು ಫಿಶ್ ಅಂತೂ ತಿನ್ನಲ್ಲ. ಸೊ ಹಾಗಾಗಿ ಜ್ಯೂಸ್ ಐತಲ್ಲ, ಜ್ಯೂಸ್ ಕುಡಿತಾ ಇದ್ದಾಳೆ. ಇನ್ನು ಮನೆಗೆ ಹೋಗ್ಬಿಟ್ಟು ಅವಳಿಗೊಂದು ಚೂರು ಲೈಟಾಗಿ ಊಟ ಮಾಡಿಸ್ಬೇಕು. ಇಲ್ಲೇ ಆಗಿತ್ತು 3:30 ತನಕ. ಇನ್ನು ಮನೆಗೆ ಹೋಗೋಷ್ಟರಲ್ಲಿ, ಇದೆಲ್ಲ ತಿನ್ಕೊಂಡು ಹೋಗೋಷ್ಟರಲ್ಲಿ 4:30, 5 o'clock ಆಗ್ಬೋದು ಅನ್ಕೋತೀನಿ. ಸೊ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.